ಕೈಕಾ ಕೈಕಾ ಕೈಕಾದೇವಿ. ಓಹೋ, ಮಹಾರಾಜರ ಆಗಮನ ಇಲ್ಲಿ ಸಾಮಾನ್ಯರ ಬಳಿಗೆ. ಕೈಕಾ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರದಲ್ಲಿ ನಿನಗೆ ಸಂತಸ ತರುವ ವಿಚಾರವಲ್ಲವೇ? ಏನು ಹೇಳಿದಿರಿ ಸ್ವಾಮಿ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಹೌದು ದೇವಿ. ಸ್ವಾಮಿ, ಈ ಸಂತಸದಲ್ಲಿ ನಿನಗೆ ಏನಾದರೂ ಕೇಳು, ನಾನು ನಡೆಸಿಕೊಡುತ್ತೇನೆ. ಸ್ವಾಮಿ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದಿರುವಾಗ ಶ್ರೀರಾಮನ ಪಟ್ಟಾಭಿಷೇಕ ಇಷ್ಟೊಂದು ಅವಸರವೇಕೆ? ಕೈಕಾ, ದೈವ ಪ್ರೇರಣೆಯಿಂದ ನನಗೆ ಈ ಸಂಕಲ್ಪವು ಉದಯಿಸಿರುವುದು. ಭರತಶತ್ರುಘ್ನರಿಗೂ ಹೇಳಿ ಕಳಿಸಿದ್ದೇನೆ. ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ಇಷ್ಟಕ್ಕೆ ನನ್ನ ಮೇಲೆ ಕೋಪವೇ? ಬಾ ಕೈಕಾ, ಬಾ ದೇವಿ. ಇಲ್ಲಿ ನೋಡು, ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ಕೈಕಾ, ಶ್ರೀರಾಮನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಇದು ಏನು ಬೇಕು ಹುಡುಗರೆ ಕೇಳು, ನಾನು ನಡೆಸಿಕೊಡುತ್ತೇನೆ. ಸ್ವಾಮಿ, ಏನು ಕೇಳಿದ್ರು ನಡೆಸಿಕೊಡುವಿರಾ? ಓ, ಅಗತ್ಯವಾಗಿ. ಸ್ವಾಮಿ, ಹಾಗಾದರೆ ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಆ ವರಗಳನ್ನು ನಡೆಸಿಕೊಡಿ. ಚೆನ್ನಾಗಿ ನೆನಪಿದೆ ಕೈಕಾ. ಅಂದು ನಿನ್ನ ಸಾಹಸವನ್ನು ಮೆಚ್ಚಿ ನಿನಗೆ 2 ವರಗಳನ್ನು ಕೊಟ್ಟಿದ್ದು ನಿಜ. ನೀನೇ ಸಮಯ ಬಂದಾಗ ಕೇಳಿಕೊಳ್ಳುವೆಂದು ತಿಳಿಸಿರುವೆಯಲ್ಲ. ಸ್ವಾಮಿ, ಆ ಸಮಯ ಈಗ ಬಂದಿದೆ. ವರಗಳನ್ನು ನಡೆಸಿಕೊಡಿ. ಬಹಳ ಸಂತೋಷ. ನಿನಗೇನು ಬೇಕೋ ಕೇಳಿಕೊ, ನಾನು ನಡೆಸಿಕೊಡುತ್ತೇನೆ. ಸುಮ್ಮನೆ ಕೇಳಿಕೊ ಎಂದರೆ ಹೇಗೆ ಸ್ವಾಮಿ? ಮತ್ತಿನ್ನೇನು ಮಾಡಬೇಕು ದೇವಿ? ಸ್ವಾಮಿ, ನಿಮಗೆ ಅಧಿಕವಾದ ಪ್ರೀತಿ ಯಾರ ಮೇಲಿರುವುದು? ನಿನ್ನ ಮೇಲೆಯೇ ನನಗೆ ಅಧಿಕವಾದ ಪ್ರೀತಿ. ಸ್ವಾಮಿ, ನನ್ನನ್ನು ಬಿಟ್ಟರೆ ಅಧಿಕವಾದ ಪ್ರೀತಿ ಯಾರ ಮೇಲಿರುವುದು? ಸಂದೇಹ ಬೇಡ ಕೈಕಾ, ನಿನ್ನ ಮೇಲೆಯೇ ನನಗೆ ಅಧಿಕವಾದ ಪ್ರೀತಿ. ಸ್ವಾಮಿ, ಸ್ವಲ್ಪ ಯೋಚಿಸಿ ಹೇಳಿ. ನನ್ನನ್ನು ಬಿಟ್ಟರೆ ಅಧಿಕವಾದ ಪ್ರೀತಿ ಯಾರ ಮೇಲಿರುವುದು? ನಿನ್ನನ್ನು ಬಿಟ್ಟರೆ ಇದು ಬರಲ್ಲ. ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನನಗೆ ಪ್ರೀತಿ ಇರುವುದು. ಸರಿ, ಹಾಗಾದರೆ ನಿಮ್ಮ ಪ್ರೀತಿ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ಆಣೆ ಇಟ್ಟರೆ ನಾನು ವರಗಳನ್ನು ಕೇಳಿಕೊಳ್ಳುತ್ತೇನೆ. ಕೈಕಾ, ಶ್ರೀರಾಮಚಂದ್ರನ ಮೇಲೆ ಹಣೆಯೇ? ಏಕೆ ಕೈಕಾ? ಅದೇನು ಕೇಳಿಕೊಳ್ಳುವಕ್ಕೆ ಕೇಳು, ನಾನು ನಡೆಸಿಕೊಡುತ್ತೇನೆ. ಸ್ವಾಮಿ, ಶ್ರೀರಾಮಚಂದ್ರನ ಮೇಲೆ ಆಣೆ ಇಟ್ಟರೆ ಮಾತ್ರ ನಾನು ವರಗಳನ್ನು ಕೇಳಿಕೊಳ್ಳುತ್ತೇನೆ. ಎಂದು ನನ್ನ ಮಾತಿಗೆ ವಿರೋಧವನ್ನು ಆಚರಿಸಿದ ನನ್ನ ಕೈಕಾ ಇಂದು ಈ ರೀತಿ ಮಾತನಾಡುತ್ತೇನೆ. ನುಡಿದಂತೆ ನಡೆಯಲು ನಾನು ಸಿದ್ಧನಿರುವಾಗ ಅದಕ್ಕೇಕೆ ಚಿಂತೆ? ಕೈಕಾ, ತಗೋ, ಶ್ರೀರಾಮಚಂದ್ರನ ಮೇಲೆ ಹಾಳೆಯಾಗಿ ಹೇಳುತ್ತೇನೆ. ಅದೇನು ಬೇಕು ಕೇಳಿಕೊಂಡು ನಡೆಸಿಕೊಡುತ್ತೇನೆ. ಸ್ವಾಮಿ, ವರಗಳನ್ನು ಕೇಳಿಕೊಳ್ಳಲೇ? ಸಂತೋಷವಾಗಿ ಕೇಳಿಕೋದೇವಿ. ಸ್ವಾಮಿ, ಮೊದಲನೆಯ ವರಕ್ಕೆ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿಲ್ಲಿಸಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಬೇಡ ಕೈಕಾ, ಎಂತಹ ಕಠೋರ ವರಗಳನ್ನು ಕೇಳುತ್ತಿರುವೆ. ಕಠಿಣ ಮನಸ್ಸಿನಿಂದ ಇಂಥ ವರಗಳನ್ನು ಕೇಳಬೇಡ. ನಿನ್ನ ಸಂತೋಷಕ್ಕಾಗಿ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ನನ್ನ ಪ್ರೀತಿಯ ಪುತ್ರ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸುವಂತೆ ನನ್ನನ್ನು ಪ್ರೇರೇಪಿಸಬೇಡ ಕೈಕಾ. ರಾಮನ ಮೇಲೆ ನಿನಗೇಕೆ ಈ ಹಠ? ಏತಕ್ಕೆ ಈ ಛಲ? ಸ್ವಾಮಿ, ನನ್ನ ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮುಡಿಯನ್ನುಟ್ಟು ಪುರ ಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕು. ಬೇಡ ಕೈಕಾ, ಎಂತಹ ಕಠೋರವಾದ ವರಗಳನ್ನು ಕೇಳುತ್ತಿರುವೆ. ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸುವಂತೆ ನನ್ನನ್ನು ಪ್ರೇರೇಪಿಸಬೇಡ. ಶ್ರೀರಾಮನ ಮೇಲೆ ಏಕೆ ನಿನಗೆ ಹಠ? ಏತಕ್ಕೆ ಈ ಛಲ? ರಾಮನೊಳ್ಳು ಬೇಡ
ರಾಮನ ಮೇಲೆ ನಿನಗೆ ಇಷ್ಟಪಟ್ಟ ದೇವತೆಗೆ ಛಲ. ಕ್ಷೀರವ ಮುಗಿಸಿದ ಶಿಶುವಿಗೆ ವಿಷವ ತಾನುಣಿಸುವರೇ. ಕ್ಷೀರವ ಮುಗಿಸಿದ ಶಿಶುವಿಗೆ ವಿಷವ ತಾನುಣಿಸುವರೇ. ಸತ್ಯಾತ್ಮನೋ ಧರ್ಮಾತ್ಮನೋ ಕೈಕ ನನ್ನ ರಾಮನು ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣಾಭಿಧಾಮನೋ ಚಲವು ರಾಮಕನು ಬೇಡ. ಸ್ವಾಮಿ, ನಿಮ್ಮ ಮಾತನ್ನು ನಾನು ಕೇಳತಕ್ಕವಳಲ್ಲ. ಭರತನಿಗೆ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನಿಗೆ ವನವಾಸ, ಇದು ಶತಸಿದ್ಧ. ಮೂರನೆಯವರು ರಾಕ್ಷಸಿ. ನೀನು ನಾರಿಯಲ್ಲ, ಸೂರ್ಯವಂಶವನ್ನು ನುಂಗಲು ಬಂದ ಮಹಾಮಾರಿ. ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಹೊರಟುವಾಗು ಹಲವು ರಾಕ್ಷಸಿ. ಜನಕ ನಮಸ್ಕರಿಸು. ಅಮ್ಮ, ನನ್ನನ್ನು ಕಂಡಾಕ್ಷಣ ಪ್ರೀತಿಯಿಂದ ಸಂಭ್ರಮಿಸುತ್ತಿದ್ದ ನನ್ನ ತಂದೆಯ ರೀತಿಯು ಈ ದಿನ ಏಕೋ ಬೇರೆಯಾಗಿರುವುದಲ್ಲ. ಕಾರಣವೇನು ತಾಯಿ? ಮಾಡಿದ ವಾಗ್ದಾನವನ್ನು ನಡೆಸಿಕೊಡಲಾರದೆ ನಿಮ್ಮ ತಂದೆಯವರು ಈ ರೀತಿ ಪರಿತಪಿಸುತ್ತಿರುವರು. ಅಸಂಭವ. ಸೂರ್ಯವಂಶದ ಅರಸರು ಎಂದಾದರೂ ಮಾತಿಗೆ ತಪ್ಪುವರೇನಮ್ಮ? ಅದೇನೆಂದು ಕೇಳುತ್ತಾರೆ. ಅವರ ಸುಪುತ್ರನಾದ ನಾನು ಅದನ್ನು ನಡೆಸಿಕೊಡುತ್ತೇನೆ. ಓಹೋ, ಇದುವರೆಗೂ ತಂದೆಯವರ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆಯಾಗಬೇಕಂತೆ. ಅಮ್ಮ, ನನ್ನ ಮೇಲೆ ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ. ಅದೇನೆಂದು ಕೇಳುತ್ತಾರೆ. ಭಗವಾನ್ ಸೂರ್ಯದೇವನಾಣೆಗೂ ನಡೆಸಿಕೊಡುತ್ತೇನೆ. ಹಾಗಾದರೆ ಕೇಳು ರಾಮಚಂದ್ರ, ನಿಮ್ಮ ತಂದೆಯವರು ಹಿಂದೆ ದೇವಾಸುರರ ಯುದ್ಧದಲ್ಲಿ ನನಗೆ 2 ವರಗಳನ್ನು ಕೊಟ್ಟಿದ್ದರು. ಮೊದಲನೆಯದಾಗಿ ನಿನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆ. ಅಮ್ಮ, ಇಂತಹ ಅಲ್ಪ ವಿಚಾರಕ್ಕೆ ತಂದೆಯವರು ಇಷ್ಟು ಮೆಚ್ಚಿಕೊಳ್ಳಬೇಕು. ಹಾಗೆಯಾಗಿ ಭರತನಿಗೆ ಪಟ್ಟಾಭಿಷೇಕವಾಗಿ ಇನ್ನು ಎರಡನೆಯವರ ಬೇಡ ಕೈಕ.